ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗೋರಿಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಹಿಂದೆ ಮುಂದೆ ಎಲ್ಲ ತೊಟ್ಟು ಕಟ್ ಮಾಡಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಕುದೀತಾ ಇರೋ ನೀರಿಗೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ಗೋರಿಕಾಯಿನ ನೀರಲ್ಲಿ ನಾವು ಬೇಯಿಸ್ಕೋಬೇಕು. ಮತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4. ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೀವು ತೊಗೋಬೋದು. ಎರಡೂ ನಾನು ಉಪ್ಪು ಹಾಕದೆ ಹಾಗೆ ಬೇಯಿಸಬೇಕು. ಉಪ್ಪೇನು ಬೇಡ, ಬರೀ ನೀರಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಕಡೆ ಒಣಕೊಬ್ಬರಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಅದಕ್ಕೆ ಮೊದಲೇನು ಮಾಡ್ತಾಯಿದ್ದೀನಿ, ಫಸ್ಟು ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಏನೂ ಬೇಡ, ಬರೀ ಪೌಡ್ರ್ ಮಾಡ್ಕೋಬೇಕಷ್ಟೇ. ಕಟ್ ಮಾಡಿರೋದ್ರಿಂದ ಒಣಕೊಬ್ಬರಿ ಆಗಿರೋದ್ರಿಂದ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಆದರೆ ಸಾಕು. ಮಾಮೂಲಿ ಕಾಯಿ ತುರಿದಿರ್ತೀವಲ್ಲ ಆ ಥರ ಆದರೆ ಸಾಕು. ನೆಕ್ಸ್ಟು ಇದು ಬೇಯ್ತಾ ಇದೆ, ಚೆನ್ನಾಗಿ ಬೇಯಬೇಕು. ಅದು ಬೆಂದಾಗ ಕಲರ್ ಗೊತ್ತಾಗುತ್ತೆ ನಮಗೆ ಹೇಗೆ ಅದು ಏನು ಅಂತ. ನೋಡಿ, ಇದು ಕಲರ್ ಈ ಥರ ಬರುತ್ತೆ. ಇದನ್ನು ಆಫ್ ಮಾಡಿಕೊಂಡು ನಾವು ಒಂದು ಪ್ಲೇಟ್ಗೆ ಇದನ್ನು ಮೊದಲು ಶಿಫ್ಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಬಿಸಿದು ಮಿಕ್ಸಿ ಜಾರ್ಗೆ ಹಾಕೋಕ್ಕಾಗಲ್ಲ, ಬಿಸಿ ಬಿಸಿ ಇದ್ದಾಗ. ಅದಕ್ಕೆ ಅದು ಆರಬೇಕು. ಹಾಗಾಗಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ಏನು ಯೂಸ್ ಆಗೋಲ್ಲ, ಅದು ನೀರೇನು ಬೇಡ, ಅದರಿಂದ ತೆಗೆದುಬಿಡೋಣ. ನೀರು ಬೇಡ, ಸೋರಿಸ್ಕೊಂಡು ಎಲ್ಲ ಆರೋಕ್ಕೆ ಇಟ್ಟಿದ್ದೀನಿ. ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ ನಂತರ ನೋಡಿ, ಈಗ ನಾನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಕೊಬ್ಬರಿ ತುರಿ ಜೊತೆಗೇ ಇದನ್ನು ಗೋರಿಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಬೇಕಾದರೆ ಇನ್ನೊಂದು ಸ್ವಲ್ಪ 1-2 ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಮಗೆ ಇಷ್ಟೇ, ನಾನು ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಇದು ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಉಪ್ಪು ಸಾಕು. ಮತ್ತು ನಾವು ಇದನ್ನು ಚಟ್ನಿ ಅದಕ್ಕೆ ರುಬ್ಕೋಬೇಕು. ನೀರು ಹಾಕ್ಕೊಳ್ಳೋಣ. ಚಟ್ನಿ ನಾವು ಮಾಮೂಲಿ ಕಾಯಿ ಚಟ್ನಿ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಅಷ್ಟು ಹದ ಬರಬೇಕು, ಸಾಕು. ಹಾಕ್ಕೊಂಡು ಇದನ್ನು ರುಬ್ಕೊಂಡು ನೋಡಿ, ಇದು ರುಬ್ಕೊಂಡು ಬರ್ತೀನಿ. ನೋಡಿ, ಸೇಮ್ ಕಾಯಿ ಚಟ್ನಿ ಹೇಗಾಗುತ್ತೋ ಹಾಗೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಗೋರಿಕಾಯಲ್ಲಿ ಮಾಡಿರೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಸ್ವಲ್ಪ ಒಗ್ಗರಣೆ ಮಾಡಬೇಕು. ಹಾಗಾಗಿ ನೋಡಿ, ಇದಕ್ಕೆ ಇವಾಗ ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದಕ್ಕೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನಿಮಗೆ ಹಿಂಗು ಫ್ಲೇವರ್ ಇಷ್ಟ ಅನ್ನೋರು ಹಿಂಗು ಬಳಸ್ಬೋದು. ನೋಡಿ, ಇದು ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಮಧ್ಯ ಮಧ್ಯ ಚಟ್ನಿಲಿ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮೆಣಸಿನ್ಕಾಯಿ ಹಾಕ್ಕೋಬೋದು, ಖಾರ ಮೆಣಸಿನ್ಕಾಯಿ. ಇದು ಉದ್ದಿನಬೇಳೆ ಫುಲ್ಲು ಕೆಂಪಗಾಗಬೇಕು, ಅಲ್ಲಿವರೆಗೂ ಅದನ್ನು ಹುರ್ಕೊಳ್ಳೋಣ. ಈಗ ನೆಕ್ಸ್ಟ್ ಅದು ಕೆಂಪಗಾಗಿದೆ, ಕರಿಬೇವು ಹಾಕ್ಕೊಂಡು ಇದನ್ನು ಆಫ್ ಮಾಡ್ಕೊಳ್ಳೋಣ. ಇಷ್ಟು ಆದರೆ ಸಾಕು. ಒಗ್ಗರಣೆ, ಚಟ್ನಿ ಎಲ್ಲ ರೆಡಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಗಮ್ಮಂತಿರುತ್ತೆ. ನಿಜವಾಗ್ಲೂ ಇದು ಗೋರಿಕಾಯಿಂದ ಮಾಡಿರೋದು ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನಿಮಗಿಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿನಾ ಒಂದೇ ಚಟ್ನಿ ತಿನ್ನೋದಕ್ಕಿಂತ ಒಂಥರ ಡಿಫ್ರೆಂಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು.